ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. 4,000 ಒಂದಲ್ಲ ಎರಡಲ್ಲ 4,000. ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಗೃಹಲಕ್ಷ್ಮಿ 4,000 ಬಂತು. ಹೌದು, ತುಂಬ ಅಂದರೆ ತುಂಬ ಜನ ಹಣ ಜಮೆ ಆಗಿಲ್ಲ, 27, 28ನೇ ಕಂತಿನ ಹಣ ಬಂದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೀರಾ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಒಂದಿಷ್ಟು ಜನ ಹೇಳ್ತಾರೆ ಆಮೇಲೆ ನಮ್ಗೆ ಹಣ ಬಂದಿಲ್ಲ ಸರ್, ಏನು ಸರ್ ವಿಡಿಯೋ ಮಾಡ್ತೀರಾ, ನಮ್ಗೆ ಹಣನೇ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಅಂತ ಒಂದಿಷ್ಟು ಜನ ಕಮೆಂಟ್ ಮಾಡ್ತೀರಾ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ, ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ. ಯಾಕೆ ಹಣ ಜಮೆ ಆಗಿಲ್ಲ? ಯಾಕೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ? ಯಾಕೆ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ? ಇದನ್ನು ಯೋಚನೆ ಮಾಡಿ. ನಮ್ಮ ಹತ್ರ ಯಾಕೆ ಆಗ್ತಾ ಇಲ್ಲ, ನಾವು ಯಾಕೆ ಮಾಡ್ತಾ ಇಲ್ಲ, ಇದನ್ನು ಥಿಂಕ್ ಮಾಡಿ. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು, ನೀವು ನಮ್ಗೆ ಹಣ ಜಮೆ ಆಗಲ್ಲ, ಹಣ ಬರಲ್ಲ ಅಂತ ಕೂತ್ರೆ ಏನೂ ಕೂಡ ಮಾಡಲಿಕ್ಕಾಗಲ್ಲ. ಲೈಫಲ್ಲೂ ಕೂಡ ಹಾಗೆ. ಹಾಗಾಗಿ ದಯವಿಟ್ಟು ನಾನು ಹೇಳುವಂಥದ್ದು, ಆ ರೀತಿ ಅಪ್ಡೇಟ್ಗಳನ್ನು ಫಿನಿಷ್ ಮಾಡ್ಕೊಳ್ಳಿ, ಆ ರೀತಿ ಅಪ್ಡೇಟ್ಗಳನ್ನು ಕರೆಕ್ಟ್ ಮಾಡ್ಕೊಳ್ಳಿ, ಆ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಯಾಕಂತಂದರೆ ಈಗ ಅಪ್ಡೇಟ್ಗಳನ್ನು ಮಾಡಲ್ಲ, ನಂಗೆ ಆಗಲ್ಲ ಬಿಡು ಗುರು, ಹಾಗೆ ಹೀಗೆ ಅಂತ ಇದ್ದರೆ ಆಗಲ್ಲ. ಯಾವುದೂ ಕೂಡ ಆಗಲ್ಲ ಲೈಫಲ್ಲಿ. ಅದಂತಲ್ಲ, ಯಾವುದೇ ಒಂದು ವಿಚಾರ ಆದರೂ ಕೂಡ ನಾವು ಕೆಲಸ ಮಾಡಿದರೆ ಮಾತ್ರ, ಸುಮ್ಮನೆ ಇದ್ದರೆ ಯಾವುದೂ ಕೂಡ ಆಗಲ್ಲ. ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ಗಳಿಗೆ ನಾನು ಹೇಳುವಂಥದ್ದಿಷ್ಟೇ, ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಈಗಲೂ ಕೂಡ ತುಂಬ ಜನರಿಗೆ ಬೋರ್ ಆಗುತ್ತೆ, ಅಯ್ಯೋ ಏನು ನಮಗೆ ಹಣನೇ ಬರ್ತಾಯಿಲ್ಲ. ಯಾವುದು ಬೋರ್ ಆಗುತ್ತೆ ಆ ಕೆಲಸನೇ ಮಾಡಬೇಕು ಲೈಫಲ್ಲಿ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಗೆ 2,000 ರೂಪಾಯಿ, 3,000 ರೂಪಾಯಿ, 4,000 ರೂಪಾಯಿ, 6,000 ರೂಪಾಯಿ ಎಷ್ಟು ಸಿಕ್ಕರೂ ಸಿಗ್ಬೋದು. ಹಾಗಾಗಿ ನೀವು ಒಳ್ಳೆಯದನ್ನು ಯಾವತ್ತೂ ಕೂಡ ತಗೊಳ್ಬೇಕು. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಹಣ ಜಮೆ ಆಗಿಲ್ಲ, ನಮಗೆ ಹಣ ಬಂದಿಲ್ಲ, ನಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಕೂಡ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಆಗಿಲ್ಲ, ಒಂದಿಷ್ಟು ಅಪ್ಡೇಟ್ಗಳು ಕೂಡ ಬಾಕಿ ಇದೆ, ಏನು ಮಾಡಬೇಕು ಅನ್ನುವಂಥದ್ದು ನಮ್ಗೆ ತೋಚ್ತಾ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಕಮೆಂಟ್ ತುಂಬ ಜನ, ಅಂದರೆ ಒಂದಿಷ್ಟು ಜನ ಅಲ್ಲ, ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ದೀರ, ಎಲ್ಲರೂ ಕೂಡ ಕೇಳ್ತಾ ಇದ್ದೀರ. ಎಲ್ಲರೂ ಕೂಡ ನಾನು ಹೇಳುವಂಥದ್ದಿಷ್ಟೇ, ನೀವು ಎಲ್ಲರೂ ಕೂಡ ನಾನು ಹೇಳುವಂಥದ್ದಿಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಏನೇನು ಪ್ರಾಬ್ಲಮ್ ಇದೆ ದಯವಿಟ್ಟು ನನ್ನ ಹತ್ರ ಬಂದು ಹೇಳಿ. ಏನೇನು ಪ್ರಾಬ್ಲಮ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಾನು ಅದಕ್ಕೆ ಹೇಳುವಂಥದ್ದು, ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ. ಯಾಕಂತಂದ್ರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ. ದಯವಿಟ್ಟು ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಹಣನೇ ಜಮೆ ಆಗಲ್ಲ. ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ ರೀತಿ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಜಮೆ ಆಗಲ್ಲ ಹಣ. ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ನಾನೇ ಹೇಳ್ತಾ ಇದ್ದೀನಿ ಅಂತಂದರೆ ಯೋಚನೆ ಮಾಡ್ಕೊಳ್ಳಿ. ಯಾಕಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ಮ್ಯಾಂಡೇಟ್ರಿ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟ್ ಆಗಿ ಎಲ್ರಿಗೂ ಹಣ ಜಮೆ ಆಗುತ್ತಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ಹೇಳುವಂಥದ್ದಿಷ್ಟೇ, ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಒಬ್ಬೊಬ್ಬರೇ ಅಲ್ಲ. ಯಾರೆಲ್ಲ ನೋಡ್ತೀರಾ, ಯಾರೆಲ್ಲ ನನ್ನ ಒಂದು ವಿಡಿಯೋವನ್ನು ಕನ್ಸ್ಯೂಮ್ ಮಾಡ್ತಾರೆ, ಯಾರೆಲ್ಲ ನನ್ನ ವಿಡಿಯೋಗೆ ಬಂದುಬಿಟ್ಟು ಕಮೆಂಟ್ ಮಾಡ್ತೀರಾ, ದಯವಿಟ್ಟು ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಮಾಡಿ ಅಂತ ನಾನು ಯಾವತ್ತೂ ಕೂಡ ಹೇಳಲ್ಲ. ಯಾಕಂತಂದ್ರೆ ಎಂದಿಗೂ ಕೂಡ ಹೇಳಲ್ಲ. ಯಾಕಂತಂದರೆ ಎಲ್ಲರೂ ಮಾಡ್ಕೊಳ್ಬೇಕು. ಎಲ್ಲರ ಕೊಂಡಿ ಹಣ ಜಮೆ ಆಗಬೇಕು. ಒಬ್ಬೊಬ್ಬರಿಗೆ ಹಣ ಬರುವಂಥದ್ದಲ್ಲ, ಎಲ್ರಿಗೂ ಹಣ ಜಮೆ ಆಗಬೇಕು. ಎಲ್ಲರ ಕೊಂಡಿ ಹಣ ಜಮೆ ಆಗಬೇಕು, ಎಲ್ರಿಗೂ ಹಣ ಬರಬೇಕು. ನಾನು ಅದಕ್ಕೆ ಹೇಳುವಂಥದ್ದು, ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಹಣ ಜಮೆ ಆಗಿಯೇ ಆಗುತ್ತೆ. ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ. ತುಂಬ ಜನ ಹೇಳ್ತಾರೆ, ಅಯ್ಯೋ ನಮ್ಗೆ ಹಣ ಜಮೆ ಆಗಲ್ಲ ಸರ್, ಬಂದೇ ಇಲ್ಲ ಸರ್, ಹಣನೇ ಜಮೆ ಆಗಲ್ಲ ಸರ್. ಆ ರೀತಿ ಏನಿಲ್ಲ, ಎಲ್ರಿಗೂ ಹಣ ಜಮೆ ಆಗುತ್ತೆ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಕೆಲಸ ಇದನ್ನೇ ಮಾಡ್ಕೊಳ್ಳಿ. ಒಂದು ರೇಷನ್ ಕಾರ್ಡ್ ಅಪ್ಡೇಟ್, ಒಂದು ಪ್ಯಾನ್ ಕಾರ್ಡ್ ಅಪ್ಡೇಟ್, ಒಂದು ಆಧಾರ್ ಕಾರ್ಡ್ ಅಪ್ಡೇಟ್. ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ನಿಮ್ಮ ಜಿಲ್ಲೆಗಳಿದ್ದರೂ ಕೂಡ ಈ ಒಂದು ಜಿಲ್ಲೆಯಲ್ಲಿ ಇರಬಹುದು, ನೋಡ್ಕೊಳ್ಳಿ. ನಿಮ್ಮ ಜಿಲ್ಲೆಗಳು ಈ ಒಂದು ಲಿಸ್ಟಲ್ಲಿ ಇರ್ಬೋದು, ನೋಡಿ ಕಮೆಂಟ್ ಮಾಡಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಹಾಸನ, ಕೊಡಗು, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಂಡ್ಯ, ಮೈಸೂರು, ಹಾಸನ ಆ್ಯಂಡ್ ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಆ್ಯಂಡ್ ಅದಾದಮೇಲೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಆ್ಯಂಡ್ ಅದಾದಮೇಲೆ ನಿಮಗೆ ಹಾವೇರಿ ಆ್ಯಂಡ್ ಅದಾದಮೇಲೆ ನಿಮಗೆ ಕೊಡಗು, ತುಮಕೂರು ಆ್ಯಂಡ್ ಮಂಡ್ಯ ಆ್ಯಂಡ್ ಅದಾದಮೇಲೆ ನಿಮಗೆ ಮೈಸೂರು. ಆಲ್ಮೋಸ್ಟ್ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ಜಿಲ್ಲೆ ಬಂತು ಅಂತ ನಾನು ಅಂದ್ಕೊಂಡಿದ್ದೇನೆ. ಪ್ರತಿಯೊಂದು ಜಿಲ್ಲೆಗೂ ಹಣ ಜಮೆ ಆಗುತ್ತಂತ ಹೇಳ್ತಾ ಸ್ನೇಹಿತರೆ, ಇನ್ನೊಂದು ಏನು ಅಂತಂದರೆ, ಅಲ್ಲಿ ಹೋಗಿ ಕೇಳಿ ನೀವು, ನಿಮಗೆ ಅವರು ಅದರ ಬಗ್ಗೆ ತಿಳಿಸ್ಕೊಡ್ತಾರೆ, ಮಾಹಿತಿಯನ್ನು ಕೂಡ ಕೊಡ್ತಾರೆ. ಹಾಗಾಗಿ ಅದನ್ನು ನೀವು ಬೇಗ ಆ ರೀತಿಯ ಒಂದು ಅಪ್ಡೇಟ್ಗಳನ್ನೆಲ್ಲ ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದಕ್ಕಿಂತ ಏನಪ್ಪ ಅಂತಂದರೆ, ನಿಮಗೆ ಅದನ್ನು ಮಾಡಲೇಬೇಕು. ಆ ರೀತಿ ಅಪ್ಡೇಟ್ಗಳನ್ನು ಮಾಡಿಲ್ಲ ಅಂತಂದರೆ ಹಣನೇ ಜಮೆ ಆಗಲ್ಲ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಆ ರೀತಿ ಅಪ್ಡೇಟ್ಗಳನ್ನ ಮಾಡಲೇಬೇಕು ಆ್ಯಂಡ್ ಮಾಡ್ಕೊಳ್ಳಿ.
ಡೆಫಿನೆಟಾಗಿ ಎಲ್ರಿಗೂ ಒಂದೊಳ್ಳೆ ಹಣವನ್ನು ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳೋಂತ ಅಗತ್ಯಿಲ್ಲ. ಇದಕ್ಕೆಲ್ಲ ಅಯ್ಯೋ ನಮ್ಗೆ ಬಂದಿಲ್ಲ, ಇಲ್ಲ, ಖಂಡಿತವಾಗ್ಲೂ ಎಲ್ರಿಗೂ ಜಮೆ ಆಗುತ್ತೆ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಅಂದರೆ ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ, ಅದನ್ನು ಕೂಡ ಮಾಡ್ಕೊಳ್ಳಿ. ಎಲ್ರಿಗೂ ನಾನು ಹೇಳುವಂಥದ್ದಿಷ್ಟೇ, ಅದನ್ನು ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು, ಎಲ್ರಿಗೂ ಹಣ ಬರಬೇಕು. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಒಂದೊಳ್ಳೆ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳುವಂಥ ತುಂಬ ಇಂಪಾರ್ಟೆಂಟ್. ಹಾಗಾಗಿ ದಯವಿಟ್ಟು ನಾನು ಹೇಳುವಂಥದ್ದಿಷ್ಟೇ, ದಯವಿಟ್ಟು ಎಲ್ಲ ರೀತಿಯ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ. ಆ್ಯಂಡ್ ಸಿಂಪಲಾಗಿ ನಾನು ಹೇಳಲಿಕ್ಕೆ ಹೋಗುವಂಥದ್ದಿಷ್ಟೇ, ಎಲ್ರಿಗೂ ಹಣ ಜಮೆ ಆಗುತ್ತೆ, ಯಾರಿಗೂ ಹಣ ಬರಲ್ಲ ಅನ್ನುವಂಥದ್ದು ಏನಿಲ್ಲ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಮಾಡ್ಕೊಳ್ಬೋದು. ಅಂದರೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಹಣ ಜಮೆ ಆಗಲ್ಲ ಅಂತ ಹೇಳ್ತಾ ಇರೋರಿಗೆ ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಜಮೆ ಆಗಲಿ ಹಣ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಡ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ಅಂತ ತಿಳಿಸ್ಕೊಡಿ ನನಗೆ. ದಯವಿಟ್ಟು ಹೇಳುವಂಥದ್ದು ಇಷ್ಟೇ ನಾನು, ದಯವಿಟ್ಟು. ಯಾಕಂತಂದ್ರೆ ಒಂದಿಷ್ಟು ಜನ ಕೇಳಿದ್ರಿ ಹಣ ಬಂದಿಲ್ಲ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಯಾರಿಗೂ ಹಣ ಬಂದಿಲ್ಲ ಅಂದ ತಕ್ಷಣ ಅಯ್ಯೋ ನಮಗೆ ಬಂದೇ ಇಲ್ವಲ್ಲೋ ಹಣ ಅನ್ನುವಂಥದ್ದು ಏನಿಲ್ಲ. ಎಲ್ರಿಗೂ ಹಣ ಜಮೆ ಆಗುತ್ತೆ. ಆದರೆ ಒಂದು ಸ್ವಲ್ಪ ತಾಳ್ಮೆ ಇರಬೇಕು, ಅದನ್ನು ತಾಳ್ಮೆಯಿಂದ ಕೇಳಬೇಕು. ಅಂದರೆ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಗೆ ಹಣನೇ ಬಂದಿಲ್ಲ ಅನ್ನುವಂಥದ್ದು ಏನಿಲ್ಲ, ಡೆಫಿನೆಟಾಗಿ ಹಣ ಬರುತ್ತೆ, ಎಲ್ರಿಗೂ ಹಣ ಬರುತ್ತೆ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟು, ನಾನು ಹೇಳಿದ್ನಲ್ಲ ಅದೇ, ಯಾರಿಗೂ ಕೂಡ ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಅಂದರೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಆಲ್ಮೋಸ್ಟ್ ಎಲ್ಲರ ಅನಿಸಿಕೆ, ನಾನು ಹೇಳುವಂಥದ್ದಿಷ್ಟೇ, ಎಲ್ಲರ ಅನಿಸಿಕೆ ನಂಗೆ ಮುಖ್ಯ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಸಿಗೋಣ ಸ್ನೇಹಿತರೆ ಮುಂದೋಡದಲ್ಲಿ. ದಯವಿಟ್ಟು ಏನು ನಮಗೆ ತಿಳಿಸ್ಕೊಡಿ, ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸ್ಕೊಡಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಎಲ್ಲರ ಅಕೌಂಟಿಗೆ ಹಣ ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳುವಂಥದ್ದಿಷ್ಟು ಏನಪ್ಪ ಅಂತಂದರೆ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಇದನ್ನೆಲ್ಲ ಮಾಡಬೇಕಾಗ್ತದೆ. ಅದನ್ನೆಲ್ಲ ಮಾಡಿಬಿಟ್ಟು ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಎಲ್ರಿಗೂ ಹಣ ಬರುತ್ತೆ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತಾ, ಲೈಕ್ ಮಾಡಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ನಾನು ಹೇಳುವಂಥದ್ದಿಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಅಂದರೆ ಒಟ್ಟಿನಲ್ಲಿ ಎಲ್ಲರೂ ಕೂಡ ಒಂದೊಳ್ಳೆ ಅಪ್ಡೇಟ್ ಎಲ್ಲವನ್ನು ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ, ಯಾರೂ ಕೂಡ ಟೆನ್ಷನ್ ಆಗುವಂಥ ಅಗತ್ಯ. ಎಲ್ರಿಗೂ ಹಣ ಜಮೆ ಆಗುತ್ತೆ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕೂಡ ನಂಗೆ ದಯವಿಟ್ಟು ತಿಳಿಸ್ಕೊಡಿ. ಯಾಕಂತಂದರೆ ನಿಮ್ಮ ಅನಿಸಿಕೆ ಅನ್ನುವಂಥದ್ದು ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ಅದನ್ನು ಕೂಡ ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಈಗ ಒಂದಿಷ್ಟು ಜನ ನಾನು ಅನಿಸಿಕೆ ತಿಳಿಸ್ಕೊಡಿ ಅಂತಂದಾಗ ಒಂದಿಷ್ಟು ಜನ ಹೇಳ್ತಾರೆ, ನಾವು ಏನಂತ ಅನಿಸಿಕೆ ತಿಳಿಸ್ಕೊಡುವಂಥದ್ದು ಸರ್, ನಮ್ಗೆ ಸರ್ಕಾರ ಹಣ ಹಾಕ್ತಾಯಿಲ್ಲ, ನಮ್ಗೆ ಹಣ ಬಂದಿಲ್ಲ, ಇಲ್ಲಿ ನಮಗೆ ಇಲ್ಲಿ ಏನು ಸರ್ಕಾರದಿಂದ ಹಣನೇ ಜಮೆ ಆಗ್ತಾ ಇಲ್ವಲ್ಲ, ಈಗ ಮೋಟಿವೇಶನ್ ಇಲ್ಲ ಅಂತಂದು ಸರ್ಕಾರ ಹಣ ಹಾಕ್ತಾ ಇಲ್ಲ, ನಾವು ಇಲ್ಲಿ ಇದು ಮಾಡುವಂಥದ್ದು ಒಂದಿಷ್ಟು ಜನ ಕೇಳ್ತೀರ. ನಾನು ಹೇಳುವಂಥದ್ದು ನಿಮಗೆ ಹಣ ಜಮೆ ಆಗಿದೆಯೋ ಇಲ್ವೋ ಅಷ್ಟನ್ನು ಮಾತ್ರ ತಿಳಿಸ್ಕೊಡಿ ಸಾಕು, ಬೇರೆ ಏನು ಹೇಳುವಂಥದ್ದು ಏನಿಲ್ಲ. ಮತ್ತು ನಿಮ್ಮ ಊರಾಗಿರಬಹುದು ಅಥವಾ ಸರ್ಕಾರಕ್ಕೆ ಗೊತ್ತಾಗುವಂಥ ರೀತಿಯಲ್ಲಿ ನಾನು ಹೇಳುವಂಥದ್ದು ಅಷ್ಟೇ. ನಿಮಗೆ ಈಗ ಸರ್ಕಾರ ಗೊತ್ತಾಗಲಿ ಅನ್ನುವಂಥದ್ದು ಅಷ್ಟೇ ಸಿಂಪಲಾಗಿ ನಾನು ಹೇಳುವಂಥದ್ದು. ಅದಕ್ಕೆ ಹೇಳುವಂಥದ್ದು ಏನು ಇಲ್ಲ, ಡೆಫಿನೆಟಾಗಿ ಹಣ ಎಲ್ರಿಗೂ ಜಮೆ ಆಗುತ್ತೆ. ಡೆಫಿನೆಟಾಗಿ ಸರ್ಕಾರಕ್ಕೆ ಗೊತ್ತಾಗಲಿ ನಿಮ್ಗೆ ಹಣ ಬಂದಿಲ್ಲ ಅಂತ ಒಂದಿಷ್ಟು ಜನ ಹೇಳಿದ್ರಲ್ಲ, ಹಾಗಾಗಿ ದಯವಿಟ್ಟು ನಾನು ಹೇಳುವಂಥದ್ದು ಸರ್ಕಾರ ಗೊತ್ತಾಗಲಿ ಎಲ್ರಿಗೂ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಹಣ ಜಮೆ ಆಗಲಿ, ಎಲ್ರಿಗೂ ಹಣ ಬರಬೇಕು ಅನ್ನುವಂಥದ್ದು ನಾನು ಹೇಳುವಂಥದ್ದು. ಎಲ್ರಿಗೂ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಈಸಿಯಾಗಿ ಹಣ ಬರುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಸರ್ಕಾರ ಎಲ್ರಿಗೂ ಸದ್ಯದ ಮಟ್ಟಿಗೆ ಹಣ ಜಮೆ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಮಾಡ್ತಾ ಇದ್ದಾರೆ, ಹಣ ಜಮೆ ಆಗುವಂಥ ಸಾಧ್ಯತೆ ಇದೆ. ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಏನೇನು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು
ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡಿ, ಗಾಬರಿ ಆಗ್ಲಿಕ್ಕೆ ಹೋಗ್ಬೇಡಿ. ಎಲ್ರಿಗೂ ಹಣ ಜಮೆ ಆಗುತ್ತೆ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆ್ಯಂಡ್ ನೀವು ಎಲ್ಲರೂ ಕೂಡ ಹೇಳುವಂಥದ್ದು ಇಷ್ಟೇ, ನಾನು ಫಸ್ಟ್ ಆಫ್ ಆಲಿಂದ ಹೇಳ್ತಾ ಇದ್ದೀನಿ, ಯಾರೂ ಕೂಡ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಎಲ್ರಿಗೂ ಹಣ ಜಮೆ ಆಗುತ್ತೆ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆ್ಯಂಡ್ ಎಲ್ರಿಗೂ ಹಣ ಬರಲಿ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ದ್ಯಾಟ್ಸ್ ಇಟ್. ಇಷ್ಟೇ ಸಿಂಪಲಾಗಿ ನೀವು ಈ ಕೆಲಸ ಮಾಡ್ಕೊಳ್ತೀರಾ ಅಂತಂದರೆ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ, ಎಲ್ರಿಗೂ ಒಳ್ಳೆಯದಾಗುತ್ತೆ. ದಯವಿಟ್ಟು ಹೇಳುವಂಥದ್ದು ಇಷ್ಟೇ, CM ಸಿದ್ದರಾಮಯ್ಯನವರು ದಯವಿಟ್ಟು ಎಲ್ರಿಗೂ ಹಣ ಜಮೆ ಮಾಡಲಿ ಬೇಗ. ಆ್ಯಂಡ್ ನಾನು ಕೇಳ್ಕೊಳ್ಳುವಂಥದ್ದು ಅಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಸಿಗೋಣ ಸ್ನೇಹಿತರೆ.